ಸಮಸ್ತ ಮುಸ್ಲಿಂ ಬಾಂಧವರಿಗೆ ನಮ್ಮಿಂದ ನಿಮ್ಮಿಂದ ಎಲ್ಲರಿಂದ ನಮಗೆಲ್ಲ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಿಂದೆ ನಾವು ಹೇಳಿದಾಗೆ ನಾವೇನೇ ಶುರು ಮಾಡಿದರೂ ನಮ್ಮ ಮನದಿಂದ ಹಾಗೂ ನಮ್ಮ ಮನೆಯಿಂದ. ಹಾಗೆ ಇವತ್ತು ನಮ್ಮ ಹಿರಬೈಲ್ ಮಸೀದಿಯಲ್ಲಿ ನಡೆಯುತ್ತಿರುವ ಈದ್ ಮಿಲಾದ್ ಸಂಭ್ರಮದಲ್ಲಿ ನಾವು ಜೊತೆಯಾಗೋಣ, ಬನ್ನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮರಸನಿಗೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಮೋಹನ್ ರವರನ್ನು ಸ್ವಾಗತಿಸುತ್ತೇನೆ. ವರ್ಷ ಪ್ರತಿ ಆಚರಿಸ್ತಾ ಬರ್ತಾ ಇದ್ದ ಹಾಗೆ ಈ ದಿನನೂ ಸಹ ಆಚರಿಸ್ತಾ ಇದ್ದೇವೆ. ಇಲ್ಲಿ ನಡೆದಿದ್ದಂಥ ಎಲ್ಲ ಪ್ರತಿಯೊಬ್ಬರಿಗೂ ಬಂದಿರತಕ್ಕಂಥ ನಮ್ಮ ಈ ಜಮಾತ್ ಕಮಿಟಿಯ ಎಲ್ಲರಿಗೂ ಮೊದಲನೇ ನಾನು ಈ ವೇದಿಕೆ ಇಲ್ಲಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಅಪರೂಪ ಅಂದರೆ ನಮಗೆ ವಿಶೇಷವಾಗಿ ನಮಗೆ ಮುಖ್ಯ ಒಂದು ಅತಿಥಿ ಅಂತಲೇ ಹೇಳ್ಬೋದು. ನಮ್ಮ ಈ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂಥ ನಮ್ಮ ಈ ಭಾಗದ ಸದಸ್ಯರಾದಂಥ ಮೋಹನ್ ರವರು ಬಂದಿದ್ದಾರೆ. ಅವರಿಗೂ ನಮ್ಮೆಲ್ಲರ ರೈತ ಕಮಿಟಿಯ ಪರವಾಗಿ ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಮೊದಲನಾಗಿ ಸ್ವಾಗತ ಕೋರ್ತೇನೆ. ಹಾಗೆ ಯೂಟ್ಯೂಬ್ ಚಾನಲ್ನವರು ಬಂದಿದ್ದಾರೆ, ಅವರಿಗೂ ಸಹ ವಿಶೇಷವಾಗಿ ನಾನು ಈ ನಮ್ಮ ಈದ್ ಮಿಲಾದಿನ ಪರವಾಗಿ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಹಾಗೆ ಈ ದಿನದ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಯಾಗಿ ನಾವು ವರ್ಷ ಪ್ರತಿ ನಾವು ಮೊದಲನೇದಾಗಿ ನೆನೆಸಿಕೊಳ್ಬೇಕಾಗಿದ್ದು ನಾವು ನಮ್ಮೆಲ್ಲರ ಹಿರಿಯರು ನಮಗೆಲ್ಲ ಮಾರ್ಗದರ್ಶಕರು ಆಗಿದ್ದಂತಹ ಹಮ್ದಾ ಉಸ್ತಾದರವರು. ಅವರನ್ನು ನಾವು ಪ್ರತಿ ವರ್ಷವೂ ನಾವು ಸಹ ನೋಡ್ತಾ ಇದ್ದೇವೆ ನಾವು ಈ ಕಾರ್ಯಕ್ರಮದಲ್ಲಿ. ಆದರೆ ಆ ಜಾಗವನ್ನು ತುಂಬಲು ಅಂತ ನಾನು ಹೇಳಲಿಕ್ಕೆ ಬಯಸುವುದಿಲ್ಲ. ಆದರೆ ನಮ್ಮ ಒಂದು ಮನಸ್ಸು ತೃಪ್ತಿಗೋಸ್ಕರ ನಮಗೆ ಸಂತೋಷವಾಗುವಂಥದ್ದು ಅವರ ಮುಖ್ಯ ಒಂದು ಮೈನ್ ಒಂದು ಶಿಷ್ಯರಾದಂಥ ಜೈದ್ ಕಲಂದರಿಯಾ ಇವರು ನಮ್ಮ ಈ ವೇದಿಕೆಗೆ ಇವತ್ತು ಆಹ್ವಾನಿಸಲಿಕ್ಕೆ ಬಂದಿದ್ದಾರೆ. ಅವರು ನಮಗೆ ಆ ಒಂದು ಸ್ಥಾನ ತುಂಬ ಬಲ್ಲರು ಅಂತ ನಾವೆಲ್ಲ ತುಂಬ ಸಂತೋಷದಲ್ಲಿ ನಾವಿದ್ದೀವಿ. ಹಾಗೆ ಅವರಿಗೆ ಮೊದಲನೇದಾಗಿ ನಾನು ಈ ವೇದಿಕೆಯಲ್ಲಿ ಅಂತ ಅವರಿಗೆ ಮೊದಲನೇದಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ನಮ್ಮ ಈ ಜಮಾತಿನ ಧರ್ಮಗುರುಗಳು, ಅವರಿಗೂ ಸಹ ನಾವು ತುಂಬುವುದರಿಂದ ನಮ್ಮ ಈ ಮಸೀದಿಗೆ ಈಗ ಹೇಳಬೇಕು ಅಂತ ಹೇಳಿದರೆ ನಮಗೆಲ್ಲದಕ್ಕೂ ಮಾರ್ಗದರ್ಶಕರು ಆಗಿ ನಾವೆಲ್ಲ ನಮ್ಮ ಯೂತ್ಗವರಿಗಾಗಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ನಮಗೆಲ್ಲವನ್ನು ಬುದ್ಧಿ ತಿದ್ದಿ ಹೇಳಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಹೇಳ್ಕೊಡುವಂತ ನಮಗೆ ಒಂದು ಉತ್ತಮವಾದ ಒಂದು ನಾವು ಆರಿಸಿದಂತ ನಮ್ಮ ಅಧ್ಯಕ್ಷರು ಎಚ್.ಎ. ಇಬ್ರಾಹಿಂ ಅಂತೇಳಿ ಹೆಮ್ಮಕ್ಕಿ, ಇವರಿಗೂ ಸಹ ನಾನು ಈ ವೇದಿಕೆಯಲ್ಲಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಒಂದು ಪ್ರತ್ಯೇಕದಲ್ಲಿ 4-5 ಜಮಾತ್ ಇದೆ. ಆದರೆ ಇಲ್ಲಿ ಎಲ್ಲಾದ್ರೂ ಪರವಾಗಿ ನಮ್ಮಲ್ಲಿ ಆರಿಸಿದಂತ ಒಂದು ವ್ಯಕ್ತಿ ಅಂದ್ರೆ ನಮ್ಮ ನೌಶಾದ್ ಅಂತ ಹೇಳಿ, ಆಯ್ತಾ, ಮೊಹಮ್ಮದ್ ಅಲಿ ಅವರ ಒಂದು ಇನ್ನೊಂದು ಹೆಸರು ನೌಶಾದ್ ಅಂತ ಇಲ್ಲಿ ಎಲ್ರಿಗೂ ಗೊತ್ತು. ಅವರನ್ನು ಸಹ ಈ ಬ್ಯಾರಿ ಒಕ್ಕೂಟದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಾವು ಹೆಮ್ಮೆ ಪಡಬೇಕು. ನಮ್ಮ ಈ ಸಣ್ಣ ಜಮಾತ್ನಲ್ಲಿ ನಮಗೆ ಇಂಥ ಒಂದು ಎತ್ತರದ ಒಂದು ಸ್ಥಾನವನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಆ ಸ್ಥಾನವನ್ನು ನಾವು ದುರುಪಯೋಗಪಡಿಸಬಾರದು, ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಅವರಿಗೂ ಸಹ ನಾನು ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ಯೂತ್ ಅಲ್ಲಿ ಈಗ ನಾವು ಅಧ್ಯಕ್ಷರಾಗಿ ನಮ್ಮ ಕಲಂದರ್ ಅವರು ಮಾಡಿದ್ದೀವಿ. ತುಂಬುರು ಒಳ್ಳೆಯ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದು ಎಲ್ಲ ವ್ಯವಸ್ಥೆಯನ್ನು ಎಲ್ಲ ನೋಡಿಕೊಂಡು ಬೆಳಿಗ್ಗೆನೂ ಸಂಜೆನೆಲ್ಲ ಬಂದ್ಕೊಂಡು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳಿದಾಗೆ ಅವರೆಲ್ಲ ಬೆಳಿಬೇಕು, ಅವರು ಮುಂದೆ ನಡೆಸಬೇಕು ನಮ್ಮನ್ನ ಈ ಜಮಾತನ ಈ ಊರಲ್ಲಿ ಸೌಹಾರ್ದತೆಯೊಂದಿಗೆ ಬಾಳುವ ಹಾಗೆ ನಡ್ಕೊಂಡು ಹೋಗ್ಬೇಕು ಅಂತೇಳಿ ಯೂತ್ನ ಅಧ್ಯಕ್ಷರಿದ್ದಾರೆ. ಅವರಿಗೂ ನಾನು ಇದರಲ್ಲಿ ಸ್ವಾಗತ ಅನ್ಬಯಸ್ತೇನೆ. ಹಾಗೆ ನಮ್ಮ ಜಮಾತಿನ ಸೆಕ್ರೆಟರಿ ಆದಂತ ನಮ್ಮ ಆದಬ್ನವರು ಇದ್ದಾರೆ, ಅವರಿಗೂ ಸಹ ಸ್ವಾಗತ ಅನ್ಬಯಸ್ತಾ ಇದ್ದೇನೆ. ಹಾಗೆ ಉಪ ವೈಸ್ ಸೆಕ್ರೆಟರಿ ಆದಂತ ಸಲೀಂ ರವರಿಗೂ ಹಾಗೂ ನಮ್ಮ ಯೂತ್ನ ಸೆಕ್ರೆಟರಿ ಆದಂತ ಹಾಫೀಜ್ ಅವರಿಗೂ ಎಲ್ರಿಗೂ ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತ ಬಯಸ್ತಾ ಬಂದಿರ್ತಕ್ಕಂಥ ಎಲ್ರಿಗೂ ಅದು ವಿಶೇಷವಾಗಿ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ನಮ್ಮ ಶಂಶುದ್ದೀನ್ ನಮ್ಮ MLA ಅವರ PA ಅವರು ಇವತ್ತು ಬೆಳಿಗ್ಗೆನೆ ಬಂದು ಇಲ್ಲಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಹೇಳಿದೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಲ್ಲಿ ನಿಲ್ಲುವುದಾದ್ರೆ ನಿಲ್ಲಿ ಅಂತ ಹೇಳಿ, ಸ್ವಿಚ್ ಆಫ್ ಮಾಡಿದ್ದೇನೆ ಅಂತ ಹೇಳಿದರು. ಅವರು ಸಹ ಇಲ್ಲಿದ್ದಾರೆ. ನಮಗೆ ಜಾತಿ ಭೇದ ಯಾವುದೂ ಇಲ್ಲ.
ಯಾವ ಪಕ್ಷನೂ ಇಲ್ಲ, ಯಾರು ಹೋದ್ರು ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. MLA ಹತ್ರ ಮಾತಾಡ್ಲಿಕ್ಕೆ ಅದನ್ನೆಲ್ಲಾನು ನಮ್ಮಂತೆಲ್ಲ ಎಲ್ರಿಗೂ ಒಳ್ಳೆ ಸಹಕಾರ ಮಾಡ್ತಾ ಇದ್ದಾರೆ. ಶಂಶುದ್ದೀನ್ ಅವರಿಗೂ ಸಹ ಎಲ್ಲರ ಪರವಾಗಿ ಪ್ರತ್ಯೇಕವಾಗಿ ನಾನು ಇಲ್ಲಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮವನ್ನು ಈಗ ಉದ್ಘಾಟನೆಯೊಂದಿಗೆ ಹಾಗೂ ಆರಕ್ಷಕ ಠಾಣೆಯವರು ಇದ್ದಾರೆ, ಅವರಿಗೂ ಸಹ ಅದು ನಮ್ಮ ಊರಿನವರು ಅಂತೇಳಿ ಈಗ ಗೊತ್ತಾಯಿತು, ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಅಡಿಗೆಯವರು ಬಂದಿದ್ದಾರೆ, ರಿಜ್ವಾನ್, ಅವರಿಗೂ ಸಹ ಅವರು ಕಳಿಸಿದವರು, ಅವರು ಒಳ್ಳೆ ಫೇಮಸ್ ವ್ಯಕ್ತಿಯೇ ಅವರಿಗೂ ಸಹ ನಾನು ಇದರಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಊರಿನ ಗಣ್ಯ ವ್ಯಕ್ತಿಗಳೇ, ಅಕ್ಕ ತಂಗಿಯರೇ ಹಾಗೂ ಇತರ ಧರ್ಮದ ಸಹಧರ್ಮ ವಿಶ್ವಾಸಿಗಳಾದ ನನ್ನ ಸಹೋದರ ಸಹೋದರಿಗಳೇ, ನಿಮಗೆಲ್ಲರಿಗೂ ಮೊದಲನೇದಾಗಿ ನಾನು ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1449ನೇ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿ ಮಧ್ಯಾಹ್ನ ರೆಡಿ ಆಗ್ತಿದೆ ನೋಡಿ. ನಮ್ಮ ಮುನಿರಣ್ಣ ಮತ್ತೆ ಸಂಸಣ್ಣ ತಿರುಗಿಸ್ತಾ ಇದ್ದಾರೆ ನೋಡಿ. ನಮ್ಮ ರಿಜ್ವಾನ್ ಭಾಯ್ ಅಡಿಗೆ ಅವರು ಮತ್ತೆ ಅವರ ಸ್ಪೆಷಲ್ ಟ್ಯಾಲೆಂಟ್ ಇನ್ನೊಂದು ಗೊತ್ತಲ್ಲ, ವರ್ಗ ತಜ್ಞರು. ಕಾಣಲು ಆಸೆ ಪೂರಿಸುವಲ್ಲ, ರೋಲವನ್ನು ಚುಂಬಿಸಲು ಭಾಗ್ಯ ನೀಡಲ್ಲ. ಈ ಲೋಕಕ್ಕೆ ಧರ್ಮವ ಸಾರಿದರಂದು ತ್ವಾನಬಿ, ಸುಜ್ಞಾನಾದಿಯ ಬೆಳಕನ್ನು ಚೆಲ್ಲಿದ ತ್ವಾಜಾನಿಧಿ. ಈ ಲೋಕಕ್ಕೆ ಧರ್ಮವ സാരിദരന്തു വിചാരിച്ചുകൊണ്ട് ഉസ്താദിന് ബർക്കത്തിന് വേണ്ടി ഉസ്താദിന് ഒരു വിഷയം പറയുകയാണ്. ആദ്യം നിസ്കരിക്കുന്ന അവസരത്ത് മദീനയിൽ നിസ്കരിക്കുന്ന അവസരത്ത് അബൂ സഈദ് റളിയല്ലാഹു അൻഹുവിനെ നബി സല്ലല്ലാഹു അലൈഹി വസല്ലം തങ്ങൾ വിളിച്ചപ്പോൾ അബൂ സഈദ് റളിയല്ലാഹു അൻഹു എന്താ നിന്നെ വിളിച്ചത് അല്ലാഹുവിന്റെ റസൂലല്ലേ? ആരെങ്കിലും നബി സല്ലല്ലാഹു അലൈഹി വസല്ലം തങ്ങളെ പേര് വിളിച്ചവരെ അല്ലാഹു തന്നെ വിമർശിച്ചിട്ടുണ്ട്. അതെ, ഇന്നല്ലദീന യുനാദൂനക മിൻ വറാഇൽ ഹുജറാതുഹും ഇല്ല. ഖുർആനിന്റെ പുറത്തേക്ക് വന്ന ശേഷം അവർ സംസാരിച്ചിരുന്നുവെങ്കിൽ അതായിരുന്നു അവർക്ക് എണീറ്റ് പോകുന്ന സമയത്ത് അവിടെ അബൂ സഈദിനോട് നബി സല്ലല്ലാഹു അലൈഹി വസല്ലം മാത്രം ചോദിക്കുന്നു. മുന്നോട്ട് അബൂ ലഹബ് തങ്ങളെ വിമർശിച്ചു. വിശദമായ ചരിത്രമുണ്ട്, പറയാത്തതാണ്. ഇങ്ങനെ എണ്ണി പറയുകയാണെങ്കിൽ കുറെ പറയാനുണ്ട്, സമയമില്ലാത്തത് കൊണ്ട് ഞാൻ നിർത്തുകയാണ്. മാത്രം മുർസലല്ലെന്ന് പറഞ്ഞപ്പോൾ ഖുർആൻ ഇറങ്ങിയത്. അവരും സ്വർഗം നൽകി അനുഗ്രഹിക്കട്ടെ. ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ನಮ್ಮ ಪರವಾಗಿ ಹಾಗೂ ಇರಬೆಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯ ಕೋರುತ್ತೀನಿ. ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯೇ ನೋಡಿ ಹೀಗೆ ವಿವಿಧತೆಯಲ್ಲಿ ಏಕತೆ ಮತ್ತು ಐಕ್ಯತೆ, ಅದ್ರ ಜೊತೆಗೆ ಸೌಹಾರ್ದ ಬೆಳೆಸುವಂಥದ್ದು. ಅದೇ ನಿಟ್ಟಿನಲ್ಲಿ ಇರುವಂಥ ನಮ್ಮ ಹಿರೇಬೈಲ ಇಲ್ಲಿ ಕೂಡ ಅಷ್ಟೇ ಸೌಹಾರ್ದ ಏಕತಾ ಮನೋಭಾವದಿಂದನೇ ಜನಜೀವನ ನಡೀತಾ ಇರೋದಿಲ್ಲಿ. ಸೊ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ತನಕ ಇಲ್ಲಿ ಯಾವುದೇ ಕೋಮುಗಲಭೆ ನಡೆದೇ ಇಲ್ಲ, ಇನ್ನು ಮುಂದೆ ನಡೀದೇ ಇರಲಿ ನನ್ನ ಆಶಯ, ಮತ್ತು ನಡೆಯುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ಮತ್ತು ಈ ದಿನದ ವಿಶೇಷ ಏನಂದರೆ ಶಾಂತಿಯ ಅನೇಕರಾದ್ರ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಅವರದ ಜನ್ಮದಿನ
ಇದರ ವಿಶೇಷವಾಗಿ ಇಲ್ಲಿ ಹಬ್ಬದ ವಾತಾವರಣ ಎಲ್ಲ ಇದೆ ಇಲ್ಲಿ ನಮ್ಮ ಹಿರೇಬೈಲಲ್ಲಿ. ಅದ್ರ ಬಗ್ಗೆ ನಮ್ಮ ಜೊತೆ ಇವರಿದ್ದಾರೆ, ಇವ್ರ ಹತ್ರ ಸ್ವಲ್ಪ ಮಾತಾಡೋಣ. ಸಲೀಂ ಅವರು ಮಾಜಿ ಪಂಚಾಯಿತಿಯ ಸದಸ್ಯರು. ಸರ್, ಮೊದಲನೇದಾಗಿ ಹಬ್ಬದ ಶುಭಾಶಯಗಳು. ಸರಿ, ಓಕೆ. ಮತ್ತು ಈ ದಿನದ ವಿಶೇಷ ಏನಂತ ಸ್ವಲ್ಪ ಹೇಳೋದಾದ್ರೆ, ಈಗ ಲೋಕಕ್ಕೆ ಶಾಂತಿ ಸಾರಿದ ವಿಶ್ವ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆ ಈ ದಿವಸ ನಾವಿಲ್ಲಿ ನಡೆಸ್ತಾ ಇದ್ದೇವೆ. ಇದು ಒಂದು ಶಾಂತಿ ಸೌಹಾರ್ದ ಕೂಟವಾಗಿದೆ. ಎಲ್ಲ ಬಾಂಧವರು, ಅನ್ಯ ಬಾಂಧವರು, ಇಸ್ಲಾಂ ಬಾಂಧವರು, ಎಲ್ಲ ಸ್ನೇಹಿತರು ಕೂಡಿ ಇದೊಂದು ಆಚರಣೆಯನ್ನು ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಇದು ಸುಮಾರು ಒಂದು 1966ನೇ ಇಸ್ವಿಯಲ್ಲಿ ನಮ್ಮ ಈ ಮಸೀದಿ ಬಂತು. ಅಂದಿನ ಇಂದಿನವರೆಗೂ ನಾವು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಂಡು ಸೌಹಾರ್ದವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದು ನಮ್ಮ ಒಂದು ಶಾಂತಿ ಸೌಹಾರ್ದತೆಯ ಒಂದು ಸಂಕೇತವಾಗಿರ್ತದೆ ಈ ಕಾರ್ಯಕ್ರಮ, ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆ. ಮತ್ತೆ ನೋಡಿ, ಈ ಈದ್ ಮಿಲಾದು ಮತ್ತು ಗಣೇಶ ಚತುರ್ಥಿ ಇಂಥದ್ದು ಮಾತ್ರ ಅಲ್ಲ, ನಾವು ನಮ್ಮ ಗ್ರೌಂಡಲ್ಲಿ ಕ್ರಿಕೆಟ್ ಕೂಡ ಆಡ್ತೀವಿ. ಅಲ್ಲಿಗೆ ಸಹ ಎಲ್ಲ ಧರ್ಮದವರು ಎಲ್ಲರೂ ಬರ್ತಾರೆ. ಅಲ್ಲಿ ಕೂಡ ಅಷ್ಟೇ ನಾವು ಇದೇ ರೀತಿ ಮಾತಾಡಿಕೊಂಡು ಆಟ ಆಡಿಕೊಂಡು ಎಲ್ಲ ಚೆನ್ನಾಗಿದ್ದೀವಿ, ಶಾಂತಿ ಸೌಹಾರ್ದತೆಯಿಂದ ಇದ್ದೀವಿ. ಮತ್ತು ಇವರ ಕೆಲವೊಂದು ಮಾತುಗಳು ನಮಗೆ ತುಂಬ ಇಷ್ಟ. ಮಿಡಿಲ ಭಾವ ಅಂತೇಳಿ, ಅದೆಲ್ಲ ನಮ್ಗೆ ಆ ಜೋಶಲ್ಲಿ ಬಂದುಬಿಡುತ್ತೆ. ಅದು ನಮ್ಮ ಮೈಂಡಲ್ಲಿ ಇನ್ನೂ ಹಾಗೆ ಉಳ್ಕೊಳುತ್ತೆ. ಅದಂತ ನಮಗೆ ಎನರ್ಜಿ ಬೂಸ್ಟ್ ಇದ್ದಂಗೆ. ಮತ್ತು ನಿನ್ನೆ ಸೌಹಾರ್ದ ಗಣೇಶೋತ್ಸವ, ಅಲ್ಲಿ ಕೂಡ ಸುಮಾರು ಮುಸ್ಲಿಂ ಬಾಂಧವರು ಸದಸ್ಯತ್ವವನ್ನು ತಗೊಂಡಿದ್ದಾರೆ. ಗಣೇಶ ಚತುರ್ಥಿದು ಇದೆಲ್ಲ ಈಗ ನಡೀತಿರೋದು ನಮಗೆ ತುಂಬ ಖುಷಿ ವಿಚಾರ ಅಲ್ಲ ಮಾರಣ. ಹೌದು. ಮತ್ತು ಇದು ಏನು ಈ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ವಿವಿಧತೆಯಲ್ಲಿ ಏಕತೆ, ಸರ್ವಧರ್ಮ ಸಮನ್ವಯ ಇರುತ್ತಲ್ಲ, ಈ ಕಾನ್ಸೆಪ್ಟೇ ನಮ್ಮ ಹಿರೇಬೈಲಿನಲ್ಲಿ ಕಾಣ್ಲಿಕ್ಕೆ ಸಿಗೋದು ನಮ್ಮ ಹೆಮ್ಮೆ. ಯಾರ ದೃಷ್ಟಿ ಬೀಳದೇ ಇರಲಿ ಅನ್ನೋದು ನಮ್ಮದು ಆಶಯ ಕೂಡ. ಜೊತೆಗೆ ಇನ್ನೊಬ್ಬರು ವ್ಯಕ್ತಿ ಇದ್ದಾರೆ, ಅವ್ರ ಜೊತೆನೂ ಕೂಡ ಸ್ವಲ್ಪ ಅನಿಸಿಕೆ ಈ ವಿಶೇಷ ಎಲ್ಲ ಹೇಳಿ, ಹಬ್ಬದ ವಿಶೇಷ ಎಲ್ಲ. ನನ್ನ ಹೆಸರು ಅಬೂಬಕರ್ ಅಂತೇಳಿ. ನಾನು ಇದೇ ಊರಿನವರು, ಇದೇ ಊರಲ್ಲಿ ಹುಟ್ಟಿ ಬೆಳೆದವನು, ಹೆಮ್ಮಕ್ಕಿಯಲ್ಲೇ ಹುಟ್ಟಿ ಬೆಳೆದವನು. ಆಯಿತಾ. ನಮಗೆ ಎಲ್ಲ ಪ್ರತಿಯೊಂದು ನಿಮ್ಮ ಮೊನ್ನೆ ಈಗ ನಮಗೆ ವಿಶೇಷ ಒಂದು ಸಂತೋಷ ಅಂದರೆ, ಇಲ್ಲಿಂದ ನೋಡಿ ನಾವು ಮಸೀದಿ ಹತ್ರ ನಿಂತ್ಕೊಂಡ್ರೆ ಬಲಗಡೆಗೆ ಮಂದಿರ, ಎಡಗಡೆಗೆ ಚರ್ಚ್ ಇದೆ. ಆಯಿತಾ. ಮಧ್ಯದಲ್ಲಿ ನಾವಿದ್ದೀವಿ. ನಮ್ಮನ್ನು ಯಾವತ್ತಿಗೂ ಕೈ ಬಿಡಲ್ಲ ಅಂತ ಹೇಳ್ಕೊಂಡು ಅದೊಂದು ಒಂದು ಈ ಊರಲ್ಲಿ ಪ್ರತಿಯೊಂದು ಪ್ರತ್ಯೇಕವಾಗಿ ಅದೊಂದು ಹೆಮ್ಮೆ ಇದೆ. ಅದ್ರ ಮಧ್ಯದಲ್ಲಿ ನೋಡಿ, ಫಸ್ಟಿಗೆ ಬಂತು ನಮ್ಮ ಗಣೇಶ ಚತುರ್ಥಿ ಬಂತು ಶನಿವಾರ, ಭಾನುವಾರ ನಮ್ಮ ಕ್ರಿಶ್ಚಿಯನ್ ಸಮುದಾಯದವರ ಹಬ್ಬ ಬಂತು. ಆಯಿತಾ. ಇದರ ಮಧ್ಯದಲ್ಲಿ ನಮ್ಮದು ಈ ಹಬ್ಬ ಈ 3 ಹಬ್ಬವನ್ನು ಒಟ್ಟಿಗೆ ನಾವು ಆಚರಿಸ್ತಾ ಇದ್ದೀವಲ್ಲ, ಅದು ಅದರಲ್ಲೂ ಮತ್ತು ವಿಶೇಷವಾದ ಹೆಮ್ಮೆ ಇದೆ ನನಗೆ. ಹಾಗೆ ನಮ್ಮ ಈ ಹಬ್ಬ ನಾವು ಪ್ರತಿ ವರ್ಷವೂ ಈ ಈದ್ ಮಿಲಾದನ್ನು ಆಚರಿಸ್ತಾ ಬರ್ತಾ ಇದ್ವಿ. ನಮಗೆ ಪ್ರವಾದಿಯವರು ಹೇಳ್ಕೊಡಿದ್ದು, ಪ್ರವಾದಿಯವರಿಗೆ ಅನುಗ್ರಹಿತ ವ್ಯಕ್ತಿ ಅಂತ ಹೇಳ್ಕೊಂಡು ಅವ್ರನ್ನ ನಮ್ಮ ಕುರಾನಲ್ಲಿ ಹೇಳಿದೆ. ಆ ಅನುಗ್ರಹಿತ ಅಂತ ಹೇಳಿದರೆ ನಮ್ಮ ಮುಸ್ಲಿಮ್ಸ್ಗೆ ಮಾತ್ರ ಸಮುದಾಯಕ್ಕೆ ಮಾತ್ರ ಅಲ್ಲ, ಅದು ಹಿಂದೂ ಕ್ರೈಸ್ತ ಎಲ್ಲ ಸಮುದಾಯಕ್ಕೂ ಅನುಗ್ರಹಿತ ಬಂದಿದೆ. ಆಯಿತಾ. ಆದರೆ ನಾವು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರವಾದಿಯವರು ನಮಗೆ ಯಾವ ರೀತಿಯ ನಮಗೆ ಆ ದಾರಿಯನ್ನು ತೋರಿಸಿದ್ದಾರೆ, ಆ ದಾರಿಯಲ್ಲಿ ನಾವು ನಡಿಬೇಕು. ಅಹಿಂಸೆ, ಧರ್ಮ ಇದೆಲ್ಲ ಬಿಟ್ಟು ನಾವು ಆ ದಾರಿಯಲ್ಲಿ ನಡಿಬೇಕು ಅಂತ ಹೇಳಿದ್ರೆ, ಅದನ್ನು ಆ ದಾರಿಯಲ್ಲಿ ನಾವು ಮುನ್ನಡೆದ್ರೆ ಏನು ಒಂದು ಎಂಥದ್ದು ತೊಂದರೆ ಇರೋದಿಲ್ಲ, ಎಲ್ಲ ಇರೋದಿಲ್ಲ. ಊರೊಳಗಡೆ ಸಂತೋಷ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟನ್ನು ನಾನು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಮುಗಿಸ್ತೇನೆ. ಪ್ರತಿಯೊಂದು ಹಬ್ಬವು ಪ್ರತಿಯೊಂದು ವಿಶೇಷತೆಯನ್ನು, ಈಗ ಶಾಂತಿ ಆಗಲಿ, ಬೆಳಕು ಆಗಲಿ, ಈ ರೀತಿಯ ಒಂದು ವಿಶೇಷತೆಗಳನ್ನು ಸಾರುವಂಥದ್ದೇ ಅಂಥದ್ದು ಈ ಹಬ್ಬವು ಕೂಡ. ಹಾಗೆ ಈ ಹಬ್ಬದ ಮೂಲಕನೂ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಐಕ್ಯತೆ ಮನೋದಿಂದ, ಸೌಹಾರ್ದತೆಯಿಂದ ಹೀಗೆ ಇರುವ. ಓಕೆ, ಥ್ಯಾಂಕ್ ಯು. ಮಾನಣ್ಣ ಹೇಳಿ ವಿಡಿಯೋ ಮಾಡಕ್ಕಂತ ಬಂದ್ವಿ. ಹೌದು. ಒಳ್ಳೆ ಬಿರಿಯಾನಿ ಊಟ ಹೆಂಗಿತ್ತು? ಹೇಳಿದ್ವಿ ಮೋಹನವ್ರೆ ಬನ್ನಿ ಮಸೀದಿ ಹೋಗಿ ಬರೋ ಒಂದು ವಿಡಿಯೋ ಮಾಡಕ್ಕೆ ಬರೋಣ ಅಂತ. ಬಂದು ಸುಮಾರು ಅರ್ಧ ಗಂಟೆ ಆದ್ರೂ ನೋಡೋಗಿ ಒಳ್ಳೆ ಫಂಕ್ಷನ್ ಈದ್ ಮೇಲೆ ಹಬ್ಬಕ್ಕೆ ಬಿರಿಯಾನಿ ಮಾಡಿ ಚಂದ ಐತ್ರಿ, ಒಳ್ಳೆ ಬಿರಿಯಾನಿ ಊಟ. ಹೌದು, ಭಾಳ ಚಂದ ಆಯ್ತು. ನಾನು ಒಂದೇ ಸಲ ತಿಂದೆ. ನಾವಿಬ್ರು 2 ಸಲ. ಹೌದು, 2 ಪೀಸ್ ಒಳ್ಳೆ ಬಿರಿಯಾನಿ ಊಟ. ನೀವು 2 ಸರಿ ತಿಂದು ನೋಡಿದೆ ನಾನು. ಊಟ ಮಾತ್ರ ಅದ್ಭುತವಾಗಿದೆ, ಚೆನ್ನಾಗಿತ್ತು. ನೆಕ್ಸ್ಟಿಗೆ ಬರುವ ಇಲ್ಲಿಗೆ. ಹೌದು, ಒಳ್ಳೆ ಬಿರಿಯಾನಿ ಊಟ ಮಾಡಿ. ಅದಕ್ಕಿಂತ ಇವರಿಗೆ ಒಂದು ಎಲ್ಲಿ ಕಂಡ್ರು ನಾನೊಂದು ಸಲಾಮ್ ಇದೆ, ನಾನೊಬ್ಬ ರೈತ. ಆಯ್ತಾ. ಫಸ್ಟ್ ಇವ್ರ ಚಾನಲ್ ವಿಜಯಗೌಡರು ಗದ್ದೆಯಲ್ಲಿ ಮಾಡಿದಿರಲ್ಲ, ಅದು ಎಷ್ಟು ಖುಷಿ. ನಾನು ಡಿಲೀಟ್ ಮಾಡಲ್ಲ, ಅದು ನನಗೆ ಯಾವತ್ತೂ ಇರುತ್ತೆ ಆ ಗದ್ದೆದು. ಅಂದ್ರೆ ನನಗೆಲ್ಲ ಹಳೇದೆಲ್ಲ ನೆನಪಾಯ್ತಲ್ಲ ಒಂದ್ಸರಿ ನೋಡುವಾಗ, ಒಳ್ಳೆ ಖುಷಿ ಆಯ್ತು. ಮುಂದುವರಿಸಲಿ, ಚೆನ್ನಾಗುತ್ತೆ ನಿಮ್ಗೆ, ಒಳ್ಳೆ ಖುಷಿ. ಹಾಗೆ ಕೊನೆಯದಾಗಿ ನಾವೆಲ್ಲ ಒಂದು ಅಂದು ಇಂದು ಮುಂದು ಎಂದೆಂದು ಅಂತ ಹೇಳ್ತಾ, live each and every moment of your life because one day everything comes into zero memories. ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.